ಅಲ್ಲ. ಸರ್ ತಮ್ಮ ಹೆಸರು ಸರ್? ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರು. ಸರ್ ಏನ್ ತಾವು ಇದುವರೆಗೂ ಕೂಡ ಮೈಸೂರಿನ ವಕ್ಫ್ ಆಸ್ತಿಗಳ ಬಗ್ಗೆ ಅಲ್ಹಮ್ದುಲಿಲ್ಲಾ ನಮ್ಗೂನು ಒಂದು ಕಾಲಾವಕಾಶದಲ್ಲಿ ವಕ್ಫ್ ಬೋರ್ಡ್ ಏನು ಆಫೀಸ್ ಎಲ್ಲಿದೆ ಅಂತ ನನ್ಗೂ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕಾದ್ರೆ ಇದು ಸತ್ಯಾಂಶ. ಇದು 2021-22 ನಲ್ಲಿ ಪಬ್ಲಿಕ್ ಬಂದು ನನಗೆ ಡಿಮಾಂಡ್ ಮಾಡ್ತಾರೆ, ಮೈಸೂರು ಪಬ್ಲಿಕ್ ಬಂದು, ಬಿಕಾಸ್ ವೈಡ್ನಿಂಗ್ ಆಫ್ ದಿ ರೋಡ್ ಇಶ್ಯೂ ನಲ್ಲಿ ನಾನು ನೋಡ್ತಾ ಇರ್ತೀನಿ, ಅದು ಬೇರೆ ವಿಚಾರ. ಅಲ್ಲಿ ಮೊರೆ ನೀವೆಲ್ಲಾ ಈ ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ಡಾಕ್ಯುಮೆಂಟ್ ಸಮೇತ ಏನು ನೋಡ್ತಾ ಇದ್ರಿ, ನಮ್ ವಕ್ಫ್ ಬೋರ್ಡ್ ಬಗ್ಗೆನು ಸ್ವಲ್ಪ ನೋಡಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಮಾಡ್ತಾರೆ. ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ನಾನು ಸ್ವಲ್ಪ ವಕ್ಫ್ ಬೋರ್ಡ್ ಬಗ್ಗೆ ಲೈಟ್ಲಿ ತಗೊಂಡು ಓಡಾಡ್ತಾ ಇರ್ತೀನಿ. ಒಂದು 6-8 ತಿಂಗಳಾದ್ಮೇಲೆ ನನ್ಗೂ ವಕ್ಫ್ ಬೋರ್ಡ್ ಏನು, ವಕ್ಫ್ ಆಫೀಸ್, ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸ್ ಮೈಸೂರಿನಲ್ಲಿ ಎಲ್ಲಿದೆ ಇದೆಲ್ಲ ಕಂಡು ಬರ್ತದೆ. ಸುಮಾರು ಇವಾಗ 3-4 ವರ್ಷದಿಂದ ನೋಡ್ತಾ ಇದ್ದೀನಿ. ಬಟ್ ನೀವು ಕೇಳಿದ್ದು ಕ್ವಶನ್ಗೆ ಎಲ್ಲಿ ಗಂಟ ಬಂದೈತೆ ಅಂತ ಹೇಳಿದ್ರೆ ಏನಿಲ್ಲ, ಒಂದ್ ಸಿಂಪಲ್ ಉದಾಹರಣೆ ಕೊಟ್ಬಿಡ್ತೀನಿ. ನಾನ್ ನೋಡ್ತಾ ಇರೋದು ಕಾರಣಕ್ಕೆ. ಡಾಕ್ಯುಮೆಂಟ್ಸ್ ಹಿಂಗಿದೆ, ಇವ್ರದ್ದು ಕೋರ್ಟ್ ಇಂದು ಆದೇಶ ಆಗಿರೋದು, ನಮ್ ತನ್ವೀರ್ ಸೇಠ್ ಸಾಹೇಬ್ರು ಅಗೇನ್ಸ್ಟ್ ನಲ್ಲಿ ಟ್ರಿಬ್ಯುನಲ್ ಕೋರ್ಟ್ ನಲ್ಲಿ ಆದೇಶ ಆಗಿರೋದು ಪೇಪರ್ಸ್ ಇದೆ. ಆ ಪೇಪರ್ಸ್ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್ಸ್. ಆ ಪೇಪರ್ಸ್ ಆಚೆ ಇರ್ಬೇಕಾಗಿತ್ತು ಪಬ್ಲಿಕ್ ನಲ್ಲಿ, ಅದು ಮುಚ್ಚಾಕೊಂಡು ಇವರೆಲ್ಲ ಏನೋ ಬೆಕ್ಕಾರ್ ಬಿಟ್ಟಿಯಿಂದ ನಡೆದೈತೆ. ಈ ಮಟ್ಟಕ್ಕೆ ನಡೆದಿರೋದು ಇದೆಲ್ಲ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಆಸ್ತಿಗಳಿದೆ ಸರ್? ಆಸ್ತಿದು ಆ ಗೆಜೆಟ್ ನಲ್ಲಿ ನೋಡಕ್ ಹೋದ್ರೆ ಸುಮಾರು ಆಸ್ತಿಗಳು ಇದೆ. 1200 ಆಸ್ತಿ ಇದೆ ಅಂತ ಮೊನ್ನೆ ಮಾತಾಡ್ತಾ ಇದ್ರು ನಮ್ ಚೇರ್ಮನ್, ಹೇಳ್ತಾ ಇದ್ರು ಎಲ್ಲೋ 1200 ಮೇಲೆ ಆಸ್ತಿ ಇದೆ ಅಂತ. ಮೈಸೂರು ನಗರದಲ್ಲಿ, ಮೈಸೂರು ಸಿಟಿಗೆ, ನಾನ್ ಮೈಸೂರು ಡಿಸ್ಟಿಕ್ ಗೆ ಹೇಳ್ತಾ ಇಲ್ಲ, ಏನ ಇಶ್ಯೂ ಹೇಳಿದ್ರೆ ಮೈಸೂರು ಸಿಟಿಗೆ ಸಂಬಂಧಪಟ್ಟಿದ್ದು 1200 ಆಸ್ತಿಗಳಲ್ಲಿ ಎಸ್. ಎಷ್ಟು ಆಸ್ತಿಗಳು ಈ ಏನು ರಾಜಕಾರಣಿಗಳು ಮತ್ತೆ ಕೆಲವು ಪ್ರಭಾವಿಗಳು ಅವ್ರ ಪಾಲಾಗಿದೆ? ಬಹಳ ಒಳ್ಳೆ ಕ್ವಶನ್. ನಿಮ್ಗೆ ಸ್ಟಾರ್ಟಿಂಗ್ ನೀವು ಬಹಳ ಒಳ್ಳೆ ಕ್ವಶನ್ ಕೇಳ್ಬಿಟ್ಟಿದ್ದೀರಿ ನೋಡಿ. NR ಕಾನ್ಸ್ಟಿಟ್ಯೂನ್ಸಿ MLA ಸಾಹೇಬ್ರೆ, ತನ್ವೀರ್ ಸೇಠ್ ಸಾಹೇಬ್ರೆ 20 ವರ್ಷ ಮೇಲೆಯಿಂದ MLA ಆಗಿ ಕೂತವ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಅದರ ಮೇಲೆ ಇವರು ನಾನ್ ತಿಳಿದಂಗೆ ಸುಮಾರು 2005 ಆದ್ಮೇಲೆ ಇವಾಗ ಗಂಟ 5 ಕಮಿಟಿ ಮೈಸೂರು ಸಿಟಿಗೆ ಇದಾರೆ ಇವರು. ಅಲ್ಲಿ ಮೆಂಬರ್ಶಿಪ್ ಆಕ್ಟ್ ಇರ್ತದೆ. ಉಲ್ಲಂಘನೆ ನೀವು ಮಾಡ್ದಂಗದು ಪ್ರಶ್ನೆ ಬೇರೆ. ಅದು ನೀವೇನ್ ಉಲ್ಲಂಘನೆ ಮಾಡಿದ್ರಿ ಏನಿಲ್ಲ, ಅದ್ ಬೇರೆ. ಒನ್ ಮೆಂಬರ್, ಎನಿ ಒನ್ ಮೆಂಬರ್, MLA ಅಂತ ಹೇಳಿಲ್ಲ ಅಲ್ಲಿ, ಎನಿ ಒನ್ ಮೆಂಬರ್, ಅವರು ಯಾವ ಕಾರಣಕ್ಕೂ ಒಂದ್ ಮಸ್ಜಿದಿನಲ್ಲಿ ಇದ್ರೆ 2ನೇ ಮಸ್ಜಿದಿನಲ್ಲಿ ಇರಬಾರ್ದು. ಸೇಮ್ ಕ್ಯಾಟಗರಿದು. ಒಂದ್ ಕಬ್ರಸ್ತಾನ್ ನಲ್ಲಿ ಇದ್ರೆ ಬೇರೆ ಕಬ್ರಸ್ತಾನ್ ನಲ್ಲಿ ಇರಬಾರ್ದು. ಒಂದ್ ಯಾವ್ದನ ಸೇಮ್ ಕ್ಯಾಟಗರಿದು ಇನ್ಸ್ಟಿಟ್ಯೂಷನ್ ನಲ್ಲಿ ಇದ್ರೆ ನೀವು ಬೇರೆ ಇನ್ಸ್ಟಿಟ್ಯೂಷನ್ ನಲ್ಲಿ ಇರಬಾರ್ದು. ಉದಾಹರಣೆಗೆ ನಿಮ್ ಕ್ವಶನ್ಗೆ ಹೇಳ್ಬಿಡ್ತಾ ಇರೋದು, ನಮ್ MLA ಸಾಹೇಬ್ರೆ ಅಬು ಆಖಿಲ್ ಮಸ್ಜಿದಿನಲ್ಲಿ ಇದ್ದಾರೆ, ಸುಮಾರು 15 ವರ್ಷ ಮೇಲೆಯಿಂದ ಇದ್ದಾರೆ. ಕಚ್ಚಿ ಮೆಮನ್ ಅಶೋಕ ರೋಡ್, ಅದು ಮಸ್ಜಿದಿ, ಸುಮಾರು ಅಲ್ಲೂ 15-20 ವರ್ಷದಿಂದ ಕೂತವ್ರೆ. ಇವ್ರಿಲ್ ಕೂತ್ಕೊಂಡು ಉಲ್ಲಂಘನೆ ಮಾಡ್ಕೊಂಡು ಕೂತವ್ರೆ. ಇವಾಗ ಹೇಳ್ತಾ ಇದ್ದೀನಿ, ಇದು ಎಲ್ಲ ಉಲ್ಲಂಘನೆ. ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಅಪ್ನಾಘರ್ ಅಲ್ಲೂ ಇದ್ದಾರೆ. ಮುಸ್ಲಿಂ ಗರ್ಲ್ಸ್ ಆರ್ಫನೇಜ್ ಅಶೋಕ ರೋಡ್ ಅಲ್ಲೂ ಇದ್ದಾರೆ. ನೋಡಿ ಸರ್, ಇದು ನಾನ್ ಹೇಳ್ತಾ ಇರೋದು ಉಲ್ಲಂಘನೆ ಅಂತ ತಗೊಳ್ಳೋದು ಬೇಡ ಸೀರಿಯಸ್ ನೋಟ್ ನಲ್ಲಿ. ಟ್ರಿಬ್ಯುನಲ್ ಮೈಸೂರಿನಲ್ಲಿ ಒಂದು ಕೇಸ್ ನಡೀತದೆ ಇವ್ರ ವಿರುದ್ಧ, ಯಾವ್ದಕ್ಕೆ XYZ ಕೇಸ್ಗೆ. ಅಲ್ಲಿ ರೂಲಿಂಗ್ ನಲ್ಲಿ ಜಡ್ಜ್ ಸಾಹೇಬ್ರು ಕ್ಲಿಯರ್ ಕಟ್, ನೀವು ಉಲ್ಲಂಘನೆ ಮಾಡ್ಕೊಂಡು ಕಾನೂನು ಬೈಲಾಸು ಯು ಹ್ಯಾವ್ ಥ್ರೋನ್ ಇನ್ ಟು ಥಿನ್ ಏರ್ ಅಂತ ಹೇಳ್ತಾರೆ. ಗಾಳಿಗೆ ಬೀಸ್ಕೊಂಡು ನೀವೆಲ್ಲ ಕೂತಿರಿ ಜಾಗ ಹಿಡ್ಕೊಂಡಿ ಅಂತ ಯಾರ ಮೇಲೆ ಹೇಳ್ತಿರೋದು? ನಮ್ ಶಾಸಕರ ಮೇಲೆ ಹೇಳ್ತಿರೋದು, ತನ್ವೀರ್ ಸೇಠ್ ಸಾಹೇಬ್ರ ಮೇಲೆ ಹೇಳ್ತಿರೋದು. ಇವಾಗ ನೀವು ಕೇಳಿದ್ದು ಕ್ವಶನ್ಗೆ ಹಿಂಗ್ ಕೂತ್ಕೊಂಡು ಒಂದ್ ದಾರಿ, ಇವ್ರಿಗೂನು ದಾರಿ ಕೊಟ್ಟಿರೋದು ಯಾರಂತ ಹೇಳಿದ್ರೆ ನಾನು ಅವಾಗ ಹೇಳ್ತಾ ಇರ್ತೀನಿ, ಎಷ್ಟನ ಅವ್ರು ಪವರ್ಫುಲ್ ಇರ್ಲಿ, ಯಾರನ ಇರ್ಲಿ, ಅವ್ರಿಗೆ ಗಾಳಿ ಕೊಡೋದೇ ಡಿಸ್ಟಿಕ್ ವಕ್ಫ್ ಕಮಿಟಿ.
ಅವ್ರ ಅಕ್ರಮಗಳಿಗೆ ಗಾಡಿ ಕೊಳ್ಳಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಯಾರು ಇರ್ರೆಗ್ಯುಲೇಟರೀಸ್ ಮಾಡಕ್ ಆಗಲ್ಲ. ಮೇನ್ ಕಾರಣ ಇರೋದೇ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸ್. ಯಾಕ್ರಪ್ಪ ಒಂದ್ ಸವಾಲ್ ಬರ್ತದೆ, ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ಗೆ ಗೊತ್ತಿಲ್ಲ ಇವ್ರು 15 ವರ್ಷದಿಂದ ಇದೆಲ್ಲ ಹಿಡ್ಕೊಂಡು ಕೂತವ್ರೆ ಅಂತ, ಸೇಮ್ ಕ್ಯಾಟಗಿರಿನಲ್ಲಿ ಕೂತವ್ರೆ ಅಂತ ಏನ್ ಗೊತ್ತಿಲ್ಲ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸ್ಗೆ? ಅಲ್ಲಿ ಕೂತ್ಕೊಂಡು ಇವಾಗ ಅಕ್ಕಪಕ್ಕ ರಿಲೇಟಿವ್ಸ್ ಇವರು ಅವರು ಹಾಳು ಮೋಳು ಎಲ್ಲ ಕೂತವ್ರೆ. ಕಾನೂನಿಲ್ಲ ಇಲ್ಲಿ ಹೇಳಿ ನೋಡಿ. ವಕ್ಫ್ ಆಕ್ಟ್ ನಲ್ಲಿ ಪ್ರೊಸೀಜರ್ ಆಸ್ ಟು ಶಾರ್ಟ್ ಡ್ಯೂರೇಷನ್ ಲೀಸ್ ಆಫ್ ಲೀಸ್ ದೆನ್ 1 year ಅಂತ ಕಾನೂನಿದೆ. ಈ ಕಾನೂನಿನಲ್ಲಿ 4ನೇ ಸಬ್ ಕ್ಲಾಸ್ ಇಲ್ಲಿ ನೋಡ್ಕೊಳ್ಳಿ. ಓದ್ತೀನಿ ಕೇಳ್ಕೊಳ್ಳಿ. ದಿ ಮುತುವಲ್ಲಿ board or any member of the managing committee of the waqf, including their spouse, parents, children, brothers, sister, spouse of brothers and sister or children of brothers and sister shall not be eligible to apply for lease under this rule. ಇದೆಲ್ಲ ಯಾರಿಗೆ? ಇದು ಸಾಮಾನ್ಯ ಜನಕ್ಕೆ. ಯಾರು ಬಂಬಡಿ ಹೊಡ್ಕೊಂಡು ಓಡಾಡ್ತಾರ ಅವನ್ಗೆ ಇಲ್ಲ. ಅಲ್ಲಿದೆ ಏನ ಬರ್ದಿ ಎನಿ ಮೆಂಬರ್ ಅಂತ ಹೇಳಿರೋದು. ಯಾರನ ಬಂದ್ ಕೂತ್ಕೊಳ್ಳಿ ಕಮಿಟಿನಲ್ಲಿ, ದೂರ ಗಂಟ ಅವ್ರದ್ದು ಇರ್ಲಿ, ಅವ್ರ ಹೆಂಡತಿ ಕಡೆ ಇರ್ಲಿ, ಅವ್ರ ಅಮ್ಮನ ಕಡೆ ಇರ್ಲಿ, ಅವ್ರ ತಾಯಿ ಕಡೆನವ್ರು ಇರ್ಲಿ, ಯಾರು ಎಲ್ಲೋ ಒಂದ್ ಪ್ರಾಪರ್ಟಿನಲ್ಲಿ ಇರಬಾರ್ದು. ಈಗ ಒಬ್ಬ ಕ್ಷೇತ್ರದ ಶಾಸಕರು ಎಲ್ಲಾ ಸಮಿತಿಯವರು ಈ ಶಾಸಕರು ನಮ್ಮ ಕಮಿಟಿಲಿ ಇರ್ಲಿ ಅಂತ ಆಸೆ ಪಡ್ತಾರೆ. ಈಗ ಕಾನೂನು ನೀವು ತಪ್ಪು ಅಂತ ನೀವು ಕೂಡ ಹೇಳ್ತೀರಿ. ಇದೆಲ್ಲ ಇದೆಲ್ಲ ನಿಮ್ ಇಷ್ಟದ ಪ್ರಕಾರ ನಡಿಬೇಕು ಅಂದ್ರೆ ನಡೆದಿರೋದೇ ಅದೇ. ಇದೆಲ್ಲ ಡಸ್ಟ್ ಬಿನ್ ನಲ್ಲಿ ಹಾಕ್ಬಿಟ್ಟು ಮುಚ್ಚಾಕ್ಬಿಡಿ, ಫ್ರೀ ಫಾರ್ ಆಲ್ ಅಂತ ಹೇಳ್ಬಿಡಿ. ಯಾರನ್ನ ಇರ್ಲಿ ಕಾನೂನು ಇದೆ ಇಲ್ಲ, ಕಾನೂನು ಪರವಾಗಿ ನಡೀರಿ. ಯಾಕೆ ಮಾಡಿದ್ರಿ ಕಾನೂನು? ನಾನ್ ಮಾಡಿದ್ದೀನಿ ಇಲ್ಲ ಯಾರನ್ನ ಬೇರೆಯವ್ರು ಬಂದ್ ಮಾಡವ್ರೆ? ಕಾನೂನು ಮಾಡ್ಬಿಡ್ತಿ ನೀವು ಸಾಮಾನ್ಯ ಜನಕ್ಕೆ ನೀವು ಫೋರ್ಸ್ಫುಲ್ ಆಗಿ ಡಿಸ್ಟರ್ಬ್ ಮಾಡ್ತೀರಿ. ನಿಮ್ಗೆ ಈಗ ಅನಿಮುಲ್ಲಾ ಅವರೇ ಹೇಳಿ ಸರ್. ಈಗ ಶಾಸಕರು 3-4 ಕಮಿಟಿಲಿ ಇದಾರೆ, ಒಂದೇ ಕಮಿಟಿಲಿ ಇರಬಾರ್ದು ಕಾನೂನು ಪ್ರಕಾರ ಅಂತ ನೀವ್ ಹೇಳ್ತಾ ಇದ್ರಿ. 5 ಕಮಿಟಿನಲ್ಲಿ ಇದ್ದಾರೆ, ಪ್ಲಸ್ ಪಟನ್ ನಲ್ಲಿ ಒಂದು ಕಮಿಟಿನಲ್ಲಿ ಇದ್ದಾರೆ. ಆಯ್ತು. ಅವರಿಂದ ಏನಾದ್ರು ಒಂದು ತಪ್ಪು ನಡೆಯ ಏನಾದ್ರು ಆಗಿದೆಯಾ? ತಪ್ಪೇನು ನಾನ್ ಕಡೆಯಿಂದ ನಾನು ಏನು ಹೇಳಕ್ ಹೋಗಲ್ಲ. ಇವ್ರು ಇಲ್ಲಿ ತಪ್ಪು ಮಾಡ್ಬಿಟ್ಟವ್ರೆ ಅಂತ. ಕೂತಿರೋದೇ ಇವ್ರ ತಪ್ಪು. ಉಲ್ಲಂಘನೆ ಮಾಡ್ಕೊಂಡು ನೀವು ಹಿಡ್ಕೊಂಡು ಕೂತಿರೋದೇ ತಪ್ಪು. ಪಟನ್ ನಲ್ಲಿ ನೀವು ಕೇಳಿದ ಕ್ವಶನ್ಗೆ ಪಟನ್ ನಲ್ಲಿ ಶ್ರೀರಂಗಪಟ್ಟಣನಲ್ಲಿ ಚೇರ್ಮನ್ ಆಫ್ ದಿ ಹಜರತ್ ಟಿಪ್ಪು ಸುಲ್ತಾನ್ ಜಹೀದ್ ವಕ್ಫ್ ಕಮಿಟಿ ಅದೂನು ಅಲ್ಲೂ ನೀವು ಕೂತಿದ್ದೀರಿ. ಅಲ್ಲೂ ಟರ್ಮ್ಸ್ ಇದೆ, ಬೈಲಾಸ್ ಇದೆ, ಗೆಜೆಟ್ ಆಗಿರೋದು ಬೈಲಾಸ್ ಇದೆ. 2 ಟರ್ಮ್ ನೀವು ಕೂತ್ಕೋಬೇಕಾಗಿರೋದು. ಎಷ್ಟು ಟರ್ಮು? 2 ಟರ್ಮ್. 1 ಟರ್ಮ್ 3 ವರ್ಷದ್ದು. 2005 ಇಂದ 22 ಗಂಟ ಅಫಿಷಿಯಲಿ ನೀವು ಕೂತಿದ್ದೀರಿ. ಈ 3 ವರ್ಷ ಯಾವ್ದೋ ಒಂದ್ ಕಾರಣದಿಂದ ಒಂದ್ ಲೀಗಲ್ ಹರ್ಟಲ್ಸ್ ಇಂದ ಹಿಡ್ಕೊಂಡು ಕೂತಿದ್ದೀರಿ ನೀವು, ಅದ್ ಬೇರೆ ವಿಚಾರ. 2005 ಇಂದ 2022 ಗಂಟ ಲೀಗಲ್ ಟರ್ಮ್ಸ್ ಇದು. ಎಷ್ಟು ವರ್ಷ ಆಯ್ತು ಹೇಳಿ? ಅದ್ನಲ್ಲಿ 3 ವರ್ಷ ಮಧ್ಯ ಇಲ್ಲ, 10 ಇಂದ 13 ಗಂಟ. 17 ವರ್ಷದಲ್ಲಿ 3 ವರ್ಷ ತೆಗಿದ್ರೆ 14 ವರ್ಷ ಆಯ್ತು. ಇರೋದೇ ಬೈಲಾಸ್ ಇರೋದೇ 3-6 ಇಂದು. ನೀವು 17ನಲ್ಲಿ 3 ಹೋದ್ರೆ 14 ವರ್ಷ ಆಯ್ತು. 14 ವರ್ಷ ಕೂತಿರೋದೇ ಇದು ಉಲ್ಲಂಘನೆ ಇಲ್ಲ. ನೀವೇ ಹೇಳಿ ನನ್ಗೆ. ಈಗ ಅದ್ರ ಬಗ್ಗೆ ನೀವು ಬೋರ್ಡ್ಗೆ ಗಮನ ತಂದಿದ್ದೀರಾ? ಎಲ್ಲ ತಕೊಂಡ್ ಬಂದಿದೀವಿ. ಅವನ್ ಪಟನ್ ನಲ್ಲಿ ಆ ಎಕ್ಸ್ ಅಫಿಷಿಯಲ್ ಜಾಗ ಹಿಡ್ಕೊಂಡು ಕೂತವನ ಸೆಕ್ರೆಟರಿ, ಅವನ್ ಹೇಳ್ತಾನೆ ವಕ್ಫ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಡಿ, ವಕ್ಫ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಡಿ ಅಂತ. ನಿಮ್ ಕ್ವಶನ್ಗೆ ನಾನು ಕೇಳ್ಕೊಳ್ತಿರೋದು, ವಕ್ಫ್ ಬೋರ್ಡ್ ನಲ್ಲಿ 1-2 FIR ಬಿಟ್ರೆ 3ನೇ FIR ಆಗಿರೋದು ಅಕ್ರಮಗಳಿಗೆ ತೋರಿಸ್ಕೊಳ್ಳಿ ಇವ್ರೆ. ಎಸ್ ಟ್ರಾನ್ಸ್ಪರೆನ್ಸಿ ಇದೆ ಬೆಂಗಳೂರು ವಕ್ಫ್ ಬೋರ್ಡ್ ನಲ್ಲಿ ಗೊತ್ತಾಗ್ತದೆ. ಅದು ಬಲವಂತ ಮಾಡಿ ಜನದ್ದು ಪ್ರೆಷರ್ ಮೇಲೆ 2 FIR ಆಗೈತೆ ನಾನ್ ನೋಡ್ದಂಗೆ ಈ 3-4 ವರ್ಷದಲ್ಲಿ. ಯಾಕ್ರಪ್ಪ ಏನ್ ಆಗ್ತಾ ಇಲ್ಲ ಇವಾಗ? ಅಷ್ಟೊಂದು ನೀವು ಅದೇನ್ ಹೇಳ್ತೀರಿ, ನಮ್ಮ ಮಾತಿನಲ್ಲಿ ಹೇಳ್ತಾರೆ ದೂದ್ಕೆ ಧುಲಾಯಿ ಅಂತ. ಮಿಲ್ಕಿ ವೈಟ್ ನೀವೆಲ್ಲರೂ
ನಿಮ್ ರಿಸಲ್ಟ್ ನೀವು ಮಾಡಿರೋದು ಅಕ್ರಮಕ್ಕೆ ಅಮೆಂಡ್ಮೆಂಟ್ 24 ಬರ್ತಾ ಇರೋದು ಹಾಕಿ. ಇವಾಗ ಡಿಸೆಂಬರ್ 5 ಗಂಟ ನಿಮ್ ಮಾತಿಗೆ ಹೇಳ್ತಾ ಇರೋದು, ಡಿಸೆಂಬರ್ 5 ಹೋಗ್ಲಿ, ನೀವ್ ಏನೇನ್ ಮಾಡಿದಿರಿ ನೀವು ಪ್ರಾಪರ್ಟಿಗೆ ಮಡಿಕೊಂಡಿ ಇವಾಗ ಗಂಟ ಆ ಬಂಡವಾಳದ್ದು ರಿಸಲ್ಟ್ ಆಫ್ಟರ್ ಡಿಸೆಂಬರ್ 5 2025 ಆದ್ಮೇಲೆ ರಿಸಲ್ಟ್ ಗೊತ್ತಾಗ್ತದೆ. ಯಾರ್ಯಾರು ಏನೇನ್ ಉಪ್ಪು ನೀರ್ ಕುಡ್ದವ್ರೆ, ಉಪ್ಪು ತಿಂದವ್ರು ಇರೋದು ಯಾರ್ಯಾರು ನೀರ್ ಕುಡ್ದವ್ರೆ ಅಂತ.